ಯಾದಗಿರಿಯಲ್ಲಿ ಮಾಜಿ ಸಚಿವ ರಾಜು ಗೌಡ ಕಾರು ಅಪಘಾತ ಆಗಿದೆ. ಕೂದಲೆಳೆ ಅಂತರದಲ್ಲಿ ಅಪಾಯದಿಂದ ಪಾರಾಗಿದ್ದಾರೆ ರಾಜು ಗೌಡ. ಆಂಧ್ರ ಪ್ರದೇಶದಿಂದ ಸುರಪುರಕ್ಕೆ ಬರ್ತಾ ಇದ್ದಾಗ ಆದಂತಹ ಆಕ್ಸಿಡೆಂಟ್. ಯಾದಗಿರಿಯ ಗಂಜ್ ಪ್ರದೇಶದಲ್ಲಿ ಅಪಘಾತ ಆಗಿದೆ. ರಾಜು ಗೌಡ ತೆರಳುತ್ತಾ ಇದ್ದಂತಹ ಕಾರು, ಆ ಕಾರಿಗೆ ಹಿಂಬದಿಯಿಂದ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಟಿಪ್ಪರ್ ಡಿಕ್ಕಿ ಹೊಡೆದ ರಭಸಕ್ಕೆ ರಾಜು ಗೌಡ ಅವರ ಕಾರು ನಜ್ಜುಗುಜ್ಜಾಗಿದೆ. ಚಿಕಿತ್ಸೆ ಪಡೆದು ಬೇರೆ ಕಾರ್ನಲ್ಲಿ ಸದ್ಯ ರಾಜು ಗೌಡ ಸುರಪುರಕ್ಕೆ ತೆರಳಿದ್ದಾರೆ. ಟಿಪ್ಪರ್ ಚಾಲಕನನ್ನ ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕಾರಿನ ದೃಶ್ಯ ನೋಡ್ತಾ ಇದ್ದೀರಿ. ಹಿಂಬದಿಯಿಂದ ಬಂದಂತಹ ಟಿಪ್ಪರ್ ರಾಜು ಗೌಡ ಪ್ರಯಾಣಿಸ್ತಾ ಇದ್ದಂತಹ ಕಾರು, ಟೊಯೋಟಾ ಕಾರು, ಆ ಕಾರಿಗೆ ಡಿಕ್ಕಿ ಹೊಡೆದಿದೆ. ಕಾರಿನ ಹಿಂಭಾಗ ಫುಲ್ ಡ್ಯಾಮೇಜ್ ಆಗಿದೆ. ಈ ಅಪಘಾತದಲ್ಲಿ ರಾಜು ಗೌಡ ಬದುಕುಳಿದಿದ್ದೇ ಹೆಚ್ಚು. ದೇವರು, ಜನರ ಆಶೀರ್ವಾದದಿಂದ ನನಗೇನೂ ಆಗಿಲ್ಲ ಅಂತ ರಾಜು ಗೌಡ ಹೇಳಿದ್ದಾರೆ. ಹಿಂಬದಿಯಿಂದ ಬಂದಂತಹ ಟಿಪ್ಪರ್ ಇದು. ಒಂದು ಕಾರಿನ ದೃಶ್ಯ, ಮತ್ತೊಂದು ಕಡೆ ಕಾರಿಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಂತಹ ಟಿಪ್ಪರ್ನ ದೃಶ್ಯ ನೋಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಒಂದು ರಸ್ತೆ ಅಪಘಾತ ಆಗಿತ್ತು. ಎಲ್ಲರೂ ಬಹಳಷ್ಟು ಜನ ಆಘಾತಕ್ಕೊಳಗಾಗಿರಿ. ಆ ಒಂದು ಗಾಡಿ ಫೋಟೋ ನೋಡಿ ಬಹಳಷ್ಟು ಜನ ಚಿಂತೆ ಮಾಡಾಕತಿ, ಬಹಳ ಜನ ಫೋನ್ ಮಾಡಕ್ಕೆ ಬಂದು ಭೇಟಿ ಹಾಕತ್ರಿ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಕೊಡೇಕಲ್ ಬಸವಣ್ಣಪ್ಪನ ಆಶೀರ್ವಾದದಿಂದ, ನನ್ನ ತಾಯಿಯ ಆಶೀರ್ವಾದದಿಂದ, ಸಾಯಿಬಾಬಾ ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ. ಆರಾಮಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ. ಸ್ವಲ್ಪ ಒಂದು ಎಳ್ಳು ಕಾಳಷ್ಟು ಏನು ಸಮಸ್ಯೆ ಆಗಿಲ್ಲ, ಏನು ತೊಂದರೆ ಆಗಿಲ್ಲ. ಬಹಳಷ್ಟು ಜನ ಗಾಡಿ ಫೋಟೋಗಳು ನೋಡಿ ಬಹಳಷ್ಟು ಆತಂಕ ಒಳಗಾಗಿರಿ. ಯಾರ ಆತಂಕ ಒಳಗಾಕ್ ಹೋಗ್ಬೇಡ್ರಿ. ನಿಮ್ಮ ಆಶೀರ್ವಾದದವರೆಗೂ ಆರಾಮಾಗೇ ಇದ್ದೀನಿ. ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ಯಾರು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಅಂತ ಎಲ್ಲರ ಮನೆಗೆ ಮಾಡ್ಕೊಳ್ತೇನೆ. ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಇಷ್ಟೇ ಗಟ್ಟಿಮುಟ್ಟಿ ಆಗಿರ್ತೇನೆ. ಅದಕ್ಕೋಸ್ಕರ ಆತಂಕ ಯಾರು ಪಡಬೇಡ್ರಿ ಅಂತ ಎಲ್ಲರ ಹತ್ರ ಮನವಿ ಮಾಡ್ಕೊಳ್ತೇನೆ. ಇವತ್ತು ಬೆಳಗ್ಗೆ ಮುಂಜಾನೆ 2 ಗಂಟೆಗೆ ಒಂದು ರಸ್ತೆ ಅಪಘಾತ ಆಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.